ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿದೇದಂ ಹರಿಂ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋಹ್ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಜನಮಾನ್ಯಂ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ಯಥಾ ಆದೌ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾತ್ ಗುರುಶ್ಚ ಪ್ರಣಮಾಮಿ ಮೂರ್ಧ್ನಾ ಬ್ರಹ್ಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾವತ್ರಯಾಪಹಂ ಮಿಥ್ಯಾ ಸಿದ್ಧಾಂತ ದುರ್ಧಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾನ್ನೋ ವೃದಂಬರೇ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗತಿ ಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಸನ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಶ್ರೀಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀಭಗವಾನ್ ವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ. ಷಷ್ಠಾಧ್ಯಾಯ, 6ನೇ ಅಧ್ಯಾಯ. ಇದು ಧ್ಯಾನ ಯೋಗವನ್ನು ಹೇಳ್ತಕ್ಕಂಥ ಅಧ್ಯಾಯ. ಯೋಗಶಾಸ್ತ್ರ ಇದು. ಯೋಗಶಾಸ್ತ್ರ ಅಂತಂದರೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಅಧ್ಯಾಯ ಯೋಗವನ್ನು ಹೇಳ್ತದೆ. ಕರ್ಮಯೋಗವನ್ನು ಹಿಂದೆ ಹೇಳಿ ಆಗಿದೆ. ಈಗ ಧ್ಯಾನ ಯೋಗವನ್ನು ಹೇಳ್ತಾ ಇದ್ದಾರೆ. ಸಮಾಧಿ ಯೋಗ ಅಂತಲೂ ಹೇಳಬಹುದು ಇದನ್ನು, ಹಾಗೂ ಹೆಸರಿದೆ. ಸಮಾಧಿ ಯೋಗ ಅಂತಲೂ ಹೇಳ್ತಾರೆ, ಧ್ಯಾನ ಯೋಗ ಅಂತಲೂ ಹೇಳ್ತಾರೆ. ಧ್ಯಾನದ ಪರಿಪಕ್ವಾವಸ್ಥೆಯೇ ಸಮಾಧಿ. ಧ್ಯಾನ ಎರಡು ರೀತಿ. ಧ್ಯಾನ ಮಾಡ್ತಾ ಇರುವಾಗ ಯಾರಾದರೂ ಕರೆದ್ರೆ ಎಚ್ಚರಿಕೆ ಆಗ್ತದೆ, ಕೇಳಿಸ್ತದೆ. ಆದರೆ ಕಿವಿ ಕೇಳಿಸಲಿಲ್ಲ, ಅಷ್ಟೂ ತನ್ಮಯತೆ ಬಂತು ಅಂತಂದರೆ ಅದಕ್ಕೆ ಸಮಾಧಿ ಅಂತ ಹೇಳ್ತಾರೆ. ಧ್ಯಾನಕ್ಕೂ ಸಮಾಧಿಗೂ ಇಷ್ಟೇ ವ್ಯತ್ಯಾಸ. ಇದು ಧ್ಯಾನ ಸಮಾಧಿ ಎರಡರ ಬಗ್ಗೆನೂ ಕೂಡ ಹೇಳ್ತಕ್ಕಂಥದ್ದು. ಇದು ಮುಖ್ಯವಾಗಿ ಸಮಾಧಿ, ಅದನ್ನು ಹೇಳಲಿಕ್ಕೆ ಹೊರಟಿರೋದು. ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ. ಯೋಗಿ ಅಂದರೆ ಯಾರು? ಧ್ಯಾನ ಯೋಗಿ. ಧ್ಯಾನ ಯೋಗಿ ಆಗಬೇಕಾಗಿದ್ರೆ, ಕರ್ಮಯೋಗಿ ಆಗಬೇಕಾಗಿದ್ರೆ ಏನಿರಬೇಕು? ಲಕ್ಷಣ ಏನು? ಮೊದಲು ಕರ್ಮಯೋಗಿ ಅಂದರೆ ಯಾರು ಅಂತ ಹೇಳ್ತಾರೆ. ಯಾಕೆಂದರೆ ಧ್ಯಾನ ಯೋಗಿ ಅಂದರೆ ಆಮೇಲೆ ಹೇಳಬೇಕು. ಕರ್ಮಯೋಗಿಗೂ ಧ್ಯಾನ ಯೋಗಿಗೂ ಏನು ವ್ಯತ್ಯಾಸ ಅಂತ ಗೊತ್ತಾಗಬೇಕಾಗಿದ್ರೆ ಹಿಂದೆ ಹೇಳಿರ್ತಕ್ಕಂಥದ್ದೇ ಕರ್ಮಯೋಗ. ಕರ್ಮಯೋಗಿ ಅಂದರೆ ಯಾರು, ಕರ್ಮಯೋಗ ಅಂದರೆ ಏನು, ಅದನ್ನು ಹಿಂದೆ ಹೇಳಿದ್ದನ್ನು ಸಂಕ್ಷೇಪವಾಗಿ ಒಂದು ಶ್ಲೋಕದಿಂದ ಶ್ರೀಕೃಷ್ಣ ಹೇಳ್ತಿದ್ದಾನೆ. ಅನಾಶ್ರಿತ ಕರ್ಮಫಲಂ, ಕರ್ಮದ ಫಲವನ್ನು ಆಶ್ರಯಿಸದೆ ಅಂದರೆ ಕಾಮನಾ ಮಾಡದೆ, ಕೇವಲ ಭಗವಂತ ತೃಪ್ತನಾಗಲಿ. ಯಾವನ್ನು ವ್ಯಾಪಾರಿ ಬುದ್ಧಿಯಿಂದ ನಾನು ಮಾಡ್ತಾ ಇಲ್ಲ. ಈಗ ಹುಂಡಿಗೆ ಹಾಕ್ತೇವೆ ನೋಡಿ, ತಿಮ್ಮಪ್ಪನ ಹುಂಡಿಗೆ ಎಷ್ಟು ಕೊಟ್ಟರೆ ನಾನು ನಿನಗೆ ಇಷ್ಟು ಕೊಡ್ತೇನೆ ಅಂತ ಮೊದಲೇನೆ ಏನೋ ಅದು ಬಾಂಡ್ ಬರೆದಿಟ್ಟಾಗಿರ್ತದೆ. ಅದರ ಪ್ರಕಾರ ಆ ಲಾಭ ಬಂತು ಅಂತಂದ್ರೆ ತಗೊಂಡೋಗಿ ಅಲ್ಲಿ ಹಾಕುವುದು, ಈಗ ಹೋದರೆ ಇಲ್ಲ. ಅವನಿಗೆ ನಾಮ ಪರಮಾತ್ಮನಿಗೆ ಕೊಡೋದಿಲ್ಲ. ಅವನಿಗೆ ಏನು ಆಲೋಚನೆ ಮಾಡಿದ ಏನಾದರೂ ಕಾರ್ಯ ಆಯಿತು ಅಂತಂದ್ರೆ ಅವಾಗ ಅದು ಹುಂಡಿಗೆ ಅದನ್ನು ತಗೊಂಡೋಗಿ ಹಾಕ್ತಾರೆ. ಇದಲ್ಲ, ಇದು ಕರ್ಮಯೋಗ ಅಲ್ಲ. ಇದು ಕರ್ಮಯೋಗ ಆಗಬೇಕಾಗಿದ್ದರೆ ಹೇಗಿರಬೇಕು? ಅದು ಹೀಗಿದ್ರೆ ನಾನು ನಿನಗೆ ಕೊಡ್ತೇನೆ ಅಂತ ಅನ್ನಬಾರದು. ನೀನೇನು ಕೊಡುವುದು ಬೇಡ, ನನಗೆ ನಿನ್ನ ಅನುಗ್ರಹ ಆದರೆ ಸಾಕು. ಈ ಅಭಿಪ್ರಾಯವನ್ನು ನಿಮಗೇನಾದರೂ ಕೊಟ್ಟರೆ ಅದು ನಿಜವಾಗಿಯೂ ಕರ್ಮಯೋಗ ಆಗ್ತದೆ. ಇಲ್ಲದೆ ಹೋದರೆ ಬರೀ ಕರ್ಮ, ಒಂದು ಕರ್ಮಯೋಗ ಆಗುವುದಿಲ್ಲ. ಕರ್ಮಯೋಗ ಅಂತಂದ್ರೆ ಏನು ಅದನ್ನೇ ಹೇಳ್ತಿದ್ದಾರೆ. ಅನಾಶ್ರಿತ ಕರ್ಮಫಲಂ, ಕರ್ಮಫಲದವನ್ನು ಕಾಮನ ಮಾಡದೇನೆ. ಕಾರ್ಯಂ ಕರ್ಮ ಅಂದರೆ ಕರ್ತವ್ಯ ಕರ್ಮ. ಕರ್ತವ್ಯ ಕರ್ಮ ಯಾವುದೇ ಕರ್ಮ ಅಲ್ಲ, ಅಂದರೆ ವರ್ಣಾಶ್ರಮ ವಿಹಿತವಾಗಿರ್ತಕ್ಕಂಥ ಕರ್ಮ. ಬ್ರಾಹ್ಮಣನಿಗೆ, ಕ್ಷತ್ರಿಯನಿಗೆ, ವೈಶ್ಯನಿಗೆ, ಶೂದ್ರನಿಗೆ ಏನೇನು ಕರ್ಮಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದನ್ನು ಆಚರಣೆ ಮಾಡಬೇಕು. ಆಮೇಲೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಈ ವರ್ಣಧರ್ಮ ಇವುಗಳು ಮಾಡ್ತಕ್ಕಂಥ ಕರ್ಮಗಳೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನು ನಡೆಸಿಕೊಂಡು ಬರಬೇಕು. ಅದು ಕೇವಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ
ಅಂತ ಹೇಳ್ಕೊಂಡು ಬರೆಯುವುದಲ್ಲ, ಆ ಕರ್ಮ ಮಾಡೋದಲ್ಲ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಹೇಳದೆ ಹೋದರೆ ನನಗೆ ನರಕ ಆಗ್ತದೆ, ಅದನ್ನು ನಾನು ಮಾಡ್ತೇನೆ. ಈ ಭಯದಿಂದ ಮಾಡಬಾರ್ದು, ಖಂಡಿತ ಮಾಡಬಾರ್ದು. ಕೇವಲ ಪ್ರೀತಿಯಿಂದ. ಅವನು ಏನು ಹೇಳ್ತಾನೆ, ನೀನು ಆಹಾರ ಸಂಧ್ಯಾ ಮುಪಾಸೀತ, ಸಂಧ್ಯಾ ವಂದನೆ ಮಾಡು. ಸಂಧ್ಯಾ ವಂದನೆ ಮಾಡು ಅಂದರೆ ಅರ್ಥವೇನು? ಶಬ್ದಕ್ಕೆ ಅರ್ಥ ಅವನು ಆಜ್ಞಾ ಮಾಡುವುದಿಲ್ಲ ಪರಮಾತ್ಮ. ಅದನ್ನು ತಪ್ಪು ತಿಳ್ಕೊಂಡಿರ್ತಾರೆ ಎಷ್ಟೋ ಜನ. ಅವನು ಪರಮಾತ್ಮನ ಆಜ್ಞೆ ಅಂತ. ಆಜ್ಞೆ ಹೌದು, ಆಜ್ಞಾ ಅಂದರೆ ಇಚ್ಛಾ ವಿಶೇಷ ಮಾಡಬೇಕು ಅಂತ. ಆಜ್ಞಾ ಅಂತಂದರೆ ಏನು, ಈ ಅಧಿಕಾರಿ ಏನೋ ಸಾಮಾನ್ಯ ಜನರಿಗೆ ಆಜ್ಞಾ ಮಾಡ್ತಾರೆ ನೋಡಿ, ಆ ರೀತಿ ಆಜ್ಞಾ ಅಲ್ಲ. ಹೀಗೆ ಮಾಡದೆ ಹೋದರೆ ನಾನು ನಿನಗೆ ದಂಡ ಮಾಡ್ತೇನೆ, ಇಲ್ಲ. ಸಜ್ಜನರು ಯಾವತ್ತೂ ಕೂಡ ಪರಮಾತ್ಮನಿಗೆ ಯಾವುದು ಅಪೇಕ್ಷಿತನೋ ಅದನ್ನು ಮಾಡಿಯೇ ಮಾಡ್ತಾರೆ. ಅವನಿಗೆ ಪ್ರಶ್ನೆಯೇ ಬರೋದಿಲ್ಲ, ನೀನು ಹೀಗೆ ಮಾಡದೆ ಹೋದರೆ ನರಕಕ್ಕೆ ಹಾಕ್ತೇನೆ ಅಂತ. ಮಾಡದೆ ಹೋದವರು ನರಕಕ್ಕೆ ಹೋಗ್ತಾರೆ, ಮಾಡಿದವರಿಗೆ ನರಕ ಇಲ್ಲ, ಅವರಿಗೆ ಸ್ವರ್ಗ ಸಿಗ್ತದೆ, ಅದು ಇದ್ದದ್ದು. ಆದರೆ ಪರಮಾತ್ಮ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಆಜ್ಞಾ ಮಾಡುವುದಿಲ್ಲ. ಆಜ್ಞಾ ಸಜ್ಜನರಿಗೆ ಏನು ಮಾಡ್ತಾನೆ, ನೀನು ಸಂಧ್ಯಾ ವಂದನೆ ಮಾಡಿದರೆ ನಿನಗೇ ಒಳ್ಳೆಯದು ಅಂತಂತಾನೆ ಅಷ್ಟೇ. ನಿನಗೇ ಒಳ್ಳೆಯದು ಹೌದಲ್ಲ ಅಂತ ತಿಳ್ಕೊಂಡು ಅವನು ಕರ್ಮ ಮಾಡ್ತಾನೆ. ಏನದು ಒಳ್ಳೆಯದು? ಪರಮಾತ್ಮನ ಅನುಗ್ರಹ ಆಗ್ತದೆ. ಪರಮಾತ್ಮನ ಅನುಗ್ರಹಕ್ಕಿಂತ ಬೇರೆ ಏನು ಲಾಭ? ಏನು ಲೌಕಿಕವಾಗಿರತಕ್ಕಂಥ ಕ್ಷುದ್ರ ಸಂಪತ್ತಲ್ಲ. ಪರಮಾತ್ಮನ ಅನುಗ್ರಹ ಆಗ್ತದೆ, ಇದೇ ಒಳ್ಳೆಯದು. ಅದನ್ನು ನೋಡಿಕೊಂಡು ಅವನು ಕರ್ಮ ಮಾಡಿಯೇ ಮಾಡ್ತಾನೆ. ಅವನು ಮಾಡದೆ ನರಕಕ್ಕೆ ಹೋಗುವುದು ಇಲ್ಲ. ನರಕ ಅಂದರೆ ತಮಸ್ಸು, ಅದಕ್ಕೆಲ್ಲ ಬೀಳುವುದಿಲ್ಲ. ಅದಕ್ಕೆ ಅಧಿಕಾರಿಗಳು ಬೇರೆ ಇದ್ದಾರೆ. ಯಾರು ಪರಮಾತ್ಮನ ಮಾತಿಗೆ ವಿರೋಧವಾಗಿ ನಡೀತಕ್ಕಂಥವ್ರು ಇದ್ದಾರಲ್ಲ, ಅವರು ಅನಧಿಕಾರಿಗಳು, ಅವರು ತಮಸ್ಸಿಗೆ ಹೋಗ್ತಾರೆ. ಯಾರು ಅಧಿಕಾರಿಗಳು ಅವರು ಕರ್ಮ ಮಾಡಿಯೇ ಮಾಡ್ತಾರೆ, ಅವರಿಗೆ ಸತ್ಫಲವನ್ನು ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ಕಾರಣ ಏನು ಅಂತಂದರೆ, ಇದರಲ್ಲಿ ಸುಧಾ ಗ್ರಂಥದಲ್ಲೇ ಜೈತೀರ್ಥ ಸರಪಣಿ ಕೊಡಿಸಿದ್ದಾರೆ. ಅನಾದಿ ಕಾಲದಿಂದಲೂ ಕೂಡ ಸಜ್ಜೀವರಲ್ಲಿ ಪರಮಾತ್ಮನ ಅನುಗ್ರಹ ಇದ್ದೇ ಇರ್ತದೆ. ಅವನು ನಾನು ಮಾಡುವುದಿಲ್ಲ ಅಂತ ಒಂದು ಕ್ಷಣ ಅಂದುಕೊಂಡ್ರೂ ಕೂಡ ಮರುಕ್ಷಣ ಅವನಿಗೇನೆ ಸದ್ಬುದ್ಧಿ ಬಂದು ಅವನು ಸತ್ಕರ್ಮ ಮಾಡಿಯೇ ಮಾಡ್ತಾನೆ. ಇವತ್ತು ಸಂಧ್ಯಾ ವಂದನೆ ಮಾಡಲಿಲ್ಲ ಅಂತ ಇಟ್ಟುಕೊಳ್ಳೋಣ, ಮಾಡದೆ ಹೋದರೂ ಪಶ್ಚಾತ್ತಾಪ ಪಟ್ಟು ಆಮೇಲೆ ಇನ್ನೂ ಚೆನ್ನಾಗಿ ಸಂಧ್ಯಾ ವಂದನೆ ಮಾಡ್ತಾನೆ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾನೆ. ಸಜ್ಜೀವನ ಆಗಿರತಕ್ಕಂಥವನು ಅವನು ಯಾವತ್ತೂ ಕೂಡ ಪರಮಾತ್ಮನ ಅನುಗ್ರಹ ಅನಾದಿ ಕಾಲದಿಂದ ಇದೆ. ಆಯಿಂದ ಕಾರ್ಯಂ ಕರ್ಮ ಕರೋತಿ, ಮಾಡಿಯೇ ಮಾಡ್ತಾನವನು. ಕರ್ಮ ಫಲವನ್ನು ಬಯಸುವುದಿಲ್ಲ. ಪರಮಾತ್ಮನ ಅನುಗ್ರಹ ಆಗಲಿ ಇಂತ ಬಯಸಿ, ಒಂದೇ ಬಯಕೆ ಪರಮಾತ್ಮನಿಗೆ ಸಂತೋಷ ಆಗಬೇಕು. ತಾಯಿ ಮಗುವನ್ನು ಪೋಷಣೆ ಮಾಡ್ತಾಳಲ್ಲ, ಅವಳು ಏನು ಬಯಸ್ತಾಳೆ? ಮಗು ಸಂತೋಷದಿಂದ ನಕ್ಕು ಬಿಟ್ಟರೆ ಸಾಕು, ಅಷ್ಟೇ ಸಾಕು, ಇನ್ನೇನು ಅವಳು ಬಯಸೋದಿಲ್ಲ. ಹಾಗೆ ಪರಮಾತ್ಮ ಒಂದು ಸಲ ಮಂದಹಾಸ ಮಾಡಿಬಿಟ್ರೆ, ಸ್ವೀಕಾರ ಮಾಡ್ತೇನೆ ಅಂತಂದು ಬಿಟ್ರೆ ಸಾಕು, ಸಂತುಷ್ಟನಾಗಿಬಿಡ್ತಾನೆ ಭಕ್ತ, ಇನ್ನೇನು ಬೇಡ. ಹೀಗೆ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ. ಕಾರ್ಯ ಅಂತಂದರೆ ಅವನು ತಿಳಿಸಿದ್ದು ಮಾತ್ರ ಭಗವಂತ. ಇಂಥ ವರ್ಣದವನು ಇಂಥ ಆಶ್ರಮದಲ್ಲಿರುವಾಗ ಇಂಥ ಕರ್ಮ ಮಾಡಬೇಕು ಅಂತ ಅವನು ತಿಳಿಸಿಕೊಟ್ಟಿದ್ದಾನೆ. ಯಾಕೆಂದರೆ ನಮ್ಗೆ ಅಜ್ಞಾನಿಗಳು, ನಮ್ಗೆ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾನೆ ಭಗವಂತ. ಅದನ್ನು ಆಜ್ಞೆ ಭಯದಿಂದ ನಾವು ಮಾಡಬೇಕು. ಕೂಡ್ದು ಭಯ ಕೂಡ್ದು, ಕೇವಲ ಭಯದಿಂದ ಮಾಡಬಾರ್ದು. ಭಯ ಇಲ್ಲ ಅಂತ ಹೇಳಬಾರ್ದು. ಯಾಕೆಂದರೆ ಅನಧಿಕಾರಿಗಳಿದ್ದಾರಲ್ಲ, ಮಾಡದೇ ಇದ್ದವರು, ಅವರಿಗೆ ನರಕಾದಿ ಅನರ್ಥವನ್ನು ಕೊಡ್ತಿದ್ದಾನೆ. ಅದನ್ನು ನೋಡುವಾಗ ಭಯ ಆಗಿಯೇ ಆಗ್ತದೆ, ಆಗುವುದಿಲ್ಲ ಅಂತಲ್ಲ. ಆದರೆ ತಾನು ಕರ್ಮ ಮಾಡುವಾಗ ಭಯದಿಂದ ಪ್ರೇರಿತನಾಗಿ ಮಾಡಬಾರ್ದು. ಕೇವಲ ಪ್ರೀತಿಯಿಂದ, ಭಗವಂತನ ಮೇಲೆ ಪ್ರೀತಿಯಿಂದ ಅವನ ಅನುಗ್ರಹ ಆಗಲಿ ಅಂತ ಕರ್ಮ ಮಾಡಬೇಕು. ಅಂಥವನನ್ನು ಶಾಸ್ತ್ರ ಕರೀತಾ ಇದೆ ಸನ್ಯಾಸಿ ಅಂತ ಕರೀತಾ ಇದ್ದಾರೆ. ಅವನನ್ನೇ ಯೋಗಿ ಅಂತ ಕರೀತಕ್ಕಂಥದ್ದು. ಸನ್ಯಾಸಿ ಸ ಯೋಗಿ. ಮತ್ತೆ ಯಾರು ಸನ್ಯಾಸಿ ಅಲ್ಲ? ನಾವೀಗ ಸನ್ಯಾಸಿ ಅಂದರೆ ಯಾರು?
ಕರ್ಮಫಲದ ಆಸೆ ಇಟ್ಟುಕೊಳ್ಳದೆ ಭಗವಂತನ ಪ್ರೀತಿಗೋಸ್ಕರ ತನಗೆ ವಿಹಿತವಾಗಿರತಕ್ಕಂತಹ ವರ್ಣಾಶ್ರಮ ವಿಹಿತವಾದ ಕರ್ಮವನ್ನು ತಪ್ಪದೆ ಯಾರು ಆಚರಣೆ ಮಾಡ್ತಾನೋ ಅವನು ಸನ್ಯಾಸಿ. ನಾವೇನು ತಿಳ್ಕೊಂಡಿದ್ದೇವೆ, ಯತಿಗಳಿದಾರಲ್ಲ ಅವರೇ ಸನ್ಯಾಸಿಗಳು ಅಂತ. ಗೀತೆಯಲ್ಲಿ ಈ ಸನ್ಯಾಸ ಅಂದರೂ ಬೇರೆ ಅರ್ಥ, ಯಜ್ಞಯಾಗ ಅಂದರೂ ಬೇರೆ ಅರ್ಥ. ಲೋಕದಲ್ಲಿ ಏನಿದೆ, ಯಾರು ಯಜ್ಞಯಾಗ ಮಾಡೋದಿಲ್ವೋ ಅವನು ಸನ್ಯಾಸಿ. ನೋಡಿ, ಸನ್ಯಾಸಿಗಳಿದ್ದಾರೆ ನೋಡಿ, ಅವರು ಯಜ್ಞಯಾಗಗಳು ಮಾಡೋದಿಲ್ಲ. ಯಾಕಂದರೆ ಅವರಿಗೆ ಅಗ್ನಿ ಇಲ್ಲ, ಅವರು ಯಜ್ಞಯಾಗಗಳು ಮಾಡುವುದಿಲ್ಲ, ಅವರಿಗೆ ಅಧಿಕಾರ ಇಲ್ಲ. ಗೃಹಸ್ಥರಿಗೆ ಮಾತ್ರ ಅಧಿಕಾರ. ಯಾರು ಯಜ್ಞಯಾಗಗಳು ಮಾಡ್ತಾರೋ ಅವರೇ ಏನೋ ಕರ್ಮಯೋಗಿಗಳು. ಯೋಗಿ ಅಂದರೆ ಕರ್ಮಯೋಗಿ. ಸನ್ಯಾಸಿಯೂ ಹೌದು, ಕರ್ಮಯೋಗಿಯೂ ಹೌದು. ಯಾರು? ಯತಿಗಳಂತೂ ಅಲ್ಲ ಅಂತ ಎಷ್ಟೋ ಜನ ತಿಳ್ಕೊಂಡಿರ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಯತಿಗಳಿಗೂ ಕೂಡ ಸನ್ಯಾಸಿ ಅಂತ ಲೋಕದಲ್ಲಿ ಇದೆಯಲ್ಲ ಹೆಸರು. ಯತಿಗಳು ಮಾತ್ರವಲ್ಲ, ಕರ್ಮಯೋಗಿಗಳಿದ್ದಾರೆ, ಅವರನ್ನು ಕೂಡ ಸನ್ಯಾಸಿ ಅಂತ ಕರೀಬೇಕು ಅಂತ ಕೃಷ್ಣ ಹೇಳ್ತಿದ್ದಾನೆ ಅಂತ. ಇದು ಎರಡೂ ತಪ್ಪು. ವ್ಯಾಖ್ಯಾನಕಾರರು ಎರಡು ರೀತಿ ಬೇರೆ ಬೇರೆ ಉಳಿದವರೆಲ್ಲ ಮಾಡ್ತಾರೆ. ತಪ್ಪದು, ಎರಡೂ ತಪ್ಪು. ಯತಿಗಳಿಗೆ ಏನು ಅಗ್ನಿ ಇದೆ, ಯತಿಗಳಿಗೆ ಅಗ್ನಿ ಇದೆ. ಅವರು ಅಗ್ನಿಯಲ್ಲಿ ದೇವತಾರಾಧನೆ ಮಾಡ್ತಾರೆ. ಆದರೆ ಪ್ರತ್ಯಕ್ಷವಾಗಿ ಅಗ್ನಿಯನ್ನು ಸ್ಥಂಡಲದಲ್ಲಿ ಪ್ರತಿಷ್ಠಾ ಮಾಡಿ ಅದಕ್ಕೆ ಏನೋ ತುಪ್ಪ, ಹವಿಸ್ಸು ಮುಂತಾದವನ್ನೆಲ್ಲ ಸುರಿದು ಅನ್ನು ಹಾಗೆ ಹಾಕುವುದಿಲ್ಲ. ಅಗ್ನಿಯನ್ನು ಹೊರಗಡೆ ತರೋಲ್ಲ, ಒಳಗಡೆ ಇದೆ. ಎಲ್ಲಿಂದ ಒಳಗಡೆ ಇದೆ ಅಂತಂದರೆ, ಮೊದಲು ಗೃಹಸ್ಥಾಶ್ರಮಿಗಳಾಗಿರ್ತಕ್ಕಂಥವರು ಅವರೇನು ಮಾಡ್ತಾರೆ, ಅಗ್ನಿಯನ್ನು ಒಳಗಡೆ ಹೃದಯದಲ್ಲಿ ಪ್ರತಿಷ್ಠಾ ಮಾಡಿಕೊಂಡಿರ್ತಾರೆ. ಪ್ರತಿಷ್ಠಾ ಮಾಡಿಕೊಂಡು ಆಮೇಲೆ ಸನ್ಯಾಸ ತಗೊಳ್ತಾರೆ. ಮೊದಲಿಗೆ ಆತ್ಮಶ್ರಾದ್ದ ಮಾಡೋದಿದೆ. ಆತ್ಮಶ್ರಾದ್ದ, ವಿರಜಾ ಹೋಮ ಅದನ್ನೆಲ್ಲ ಮಾಡಬೇಕು. ತಚ್ಚರ್ಮಾಂಸರುಧಿರ ಮಜ್ಜಾಸ್ತಿ ನಿಮೇಶು ಶುದ್ಧಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮಾ ಭೂಯ ಸಗ್ಗಸ್ವಾಹ ಇತ್ಯಾದಿ ಮಂತ್ರಗಳನ್ನೆಲ್ಲ ಹೇಳಿ ಆ ವಿರಜಾ ಹೋಮ ಅಂತೆಲ್ಲ ಮಾಡಬೇಕು. ಆತ್ಮಶ್ರಾದ್ದ ಎಲ್ಲ ಮಾಡ್ಕೋಬೇಕು. ಎಲ್ಲ ಆದ ಮೇಲೆ ಆ ಹೋಮ ಅಗ್ನಿ ಇದೆಲ್ಲ ಅದನ್ನು ಹೃದಯದಲ್ಲಿ ತುಂಬಿಕೊಳ್ಳಬೇಕು. ಆಮೇಲೆ ಸನ್ಯಾಸ. ಸನ್ಯಾಸ ಅಂದ್ರೇನು, ಅವನು ಜುಟ್ಟು ಜನಿವಾರ ಎಲ್ಲ ಕಿತ್ಕೊಂಡ್ಬಿಟ್ಟು ಏನೋ ದಂಡ, ಕಾವಿ ಶಾಖಿ ದಂಡವನ್ನು ಧಾರಣ ಮಾಡ್ತಕ್ಕಂಥದ್ದು. ಇದೆಲ್ಲ ಆಮೇಲೆ ಅಂತೂ ಅಗ್ನಿಯನ್ನು ಹೃದಯದಲ್ಲಿ ಆರೋಪಣೆ ಮಾಡ್ಕೊಳ್ತಾನೆ. ಅಗ್ನಿ ಇಲ್ಲ ಅಂತನ್ಬೇಡಿ, ಒಳಗಡೆನೇ ಇದೆ, ಹೊರಗಡೆ ತರೋಲ್ಲ ಅಷ್ಟೇ. ಹೊರಗಡೆ ತರದಿದ್ದ ಮಾತ್ರಕ್ಕೆ ಅವ ಅಗ್ನಿ ಇಲ್ಲ ಅಂತನ್ನೋದೇ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಹೊರಗಡೆ ತಂದು ದ್ರವ್ಯಯಜ್ಞ ಮಾಡುವುದಿಲ್ಲ ಅಂತ. ಯಜ್ಞ ಅಂದರೆ ದ್ರವ್ಯಯಜ್ಞ ಮಾತ್ರವೇ? ಹಿಂದೆ ಹೇಳಿದ್ದಾರೆ. ಅನೇಕ ತಪೋಯಜ್ಞ ಇದೆ, ಧ್ಯಾನ ಯಜ್ಞ ಇದೆ, ಧ್ಯಾನ ಯಜ್ಞ ಇದೆ, ಬೇಕಾದಷ್ಟು ಯಜ್ಞಗಳಿವೆ, ಪ್ರಾಣಾಯಾಮ ಯಜ್ಞ ಇದೆ, ಎಲ್ಲ ಯಜ್ಞಗಳಿವೆ. ಬಹುವಿಧ ದ್ರವ್ಯ ಬಹುವಿಧ ಯಜ್ಞ ಪ್ರತತಾಹ ಬ್ರಹ್ಮಣೋಮುಖೆ ಅಂತ ಹೇಳಿದ್ದಾರೆ. ಬಹುವಿಧವಾಗಿರತಕ್ಕಂಥ ಯಜ್ಞ ಇದೆ. ಈ ದ್ರವ್ಯ ಯಜ್ಞ ಹೊರಗಡೆ ಇದೊಂದು ಮಾಡುವುದಿಲ್ಲ. ಯಥಾವಥ ಅವನಿಗೆ ಅಗ್ನಿ ಇಲ್ಲ, ಅವನು ಯಜ್ಞನೇ ಮಾಡುವುದಿಲ್ಲ ಅಂತನ್ನೋದೆ. ಅವನು ಉಣತಕ್ಕಂಥ ಒಂದೊಂದು ತುತ್ತು ಕೂಡ ಒಳಗಡೆ ಇರತಕ್ಕಂಥ ವೈಶ್ವಾನರ ನಾಮಕನಾದ ಪರಮಾತ್ಮನಿಗೆ ಆಹುತಿ ಅಂತ ತಗೊಳ್ತಾನೆ. ಮುಖವೇ ಆಹವನೀಯ. ಇದು ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಬರ್ತದೆ. ಮುಖವೇ ಆಹವನೀಯ. ಅಗ್ನಿಕುಂಡ ಮೂರಿದೆ ಯಜ್ಞದಲ್ಲಿ. ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಅಂತ ಮೂರಿದೆ. 5 ಇದೆ ಅಂತ ಹೇಳ್ತಾರೆ, 7 ಇದೆ, 8 ಇದೆ, 9 ಕೂಡ ಇದೆ. ಬೇರೆ ಬೇರೆ ಅಗ್ನಿಕುಂಡಗಳೆಲ್ಲ ಇವೆ. ಅವುಗಳಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಆಹವನೀಯ. ಅದರಲ್ಲಿ ಎಲ್ಲ ಹೋಮ ಮಾಡ್ತಕ್ಕಂಥ ಕ್ರಮ ಯಜ್ಞದಲ್ಲಿ. ಇಲ್ಲಿ ಮುಖ್ಯವಾಗಿ ಆಹವನೀಯ ಒಂದೇ ಒಂದು, ಅದು ಬಾಯಿಯೊಳಗೆ ಹಾಕಬೇಕು. ಅದೇ ಒಂದು ಅಗ್ನಿಕುಂಡ. ಆ ಅಗ್ನಿಕುಂಡದಲ್ಲಿ ಹಾಕಿರ್ತಕ್ಕಂಥ ಆಹುತಿ ಪ್ರಾಣಾಯ ಸ್ವಾಹ ಅಂತ ಬಾಯಲ್ಲಿ ಹಾಕೊಳ್ಳೋದು. ಅಪಾನಾಯ ಸ್ವಾಹ, ಯಾನಾಯ ಸ್ವಾಹ ಎಲ್ಲ ಸ್ವಾಹಾಕಾರದಿಂದ ಎಲ್ಲ ಬಾಯಿಗೆ ಹಾಕೊಳ್ತೇವೆ ನೋಡಿ, ಅದು ಯಜ್ಞ. ಅದು ಸ್ವಾಹಾಕಾರದಿಂದ ದ್ರವ್ಯ ಆಹುತಿ ಮಾಡ್ತೀವಿ ನಾವು. ಇದು ಒಂದು ಯಜ್ಞ ಅಂತಂದ ಮೇಲೆ ಯಜ್ಞ ಇಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ಒಳಗಡೆ ವೈಶ್ವಾನ ನಾಮಕನಾದ ಅಗ್ನಿ ಇದ್ದೇ ಇರ್ತಾನೆ. ಯಾರು ಬಾಲಾಶ್ರಮ ತಗೊಂಡವರಿಗೂ ಕೂಡ ಏನು ಬಾಲಾಶ್ರಮಿಗಳು ಇದ್ದಾರೆ, ಗೃಹಸ್ಥಾಶ್ರಮದಿಂದ ಸನ್ಯಾಸಿಗಳಾದವರು ಇದ್ದಾರೆ. ಗೃಹಸ್ಥಾಶ್ರಮದವರು ಅಗ್ನಿನೂ ಅವರು ಆರೋಪಣೆ ಮಾಡಿಕೊಳ್ತಾರೆ. ಈ ಬಾಲಾಶ್ರಮಿಗಳಿಗೆ ಅದಿಲ್ಲ. ಆದರೆ
ಇದಿದ್ದಾನಲ್ಲ ವೈಶ್ವಾನರಾಮಕ ಅಗ್ನಿ, ಅವನಿಗೂ ಕೂಡ ಇದ್ದೇನೆ, ಅವನು ಕೂಡ ಯಜ್ಞ ಮಾಡಿಯೇ ಮಾಡ್ತಾನೆ. ಎಲ್ಲರೂ ಕೂಡ ಯತಿಗಳು ಯಜ್ಞವನ್ನು ಮಾಡಲೇಬೇಕು. ನಿರಗ್ನಿ ನಚ ಅಕ್ರಿಯ, ಅವನಿಗೆ ಅಗ್ನಿ ಇಲ್ಲ ಅಂತನಬೇಡಿ, ಅಗ್ನಿಯಲ್ಲಿ ಯಜ್ಞ ಎಂಬುದು ಇಲ್ಲ ಅಂತನಬೇಡಿ, ಹೊರಗಡೆ ತರಲ್ಲ ಅಷ್ಟೇ, ಒಳಗಡೆ ಅವನೇ ಮಾಡ್ಕೊಳ್ತಾನೆ. ನೀವಾಗಿಯೂ ಕೂಡ ಹೊರಗಡೆ ಯಜ್ಞ ಮಾಡುವಾಗಲೂ ಕೂಡ ನಮ್ಮ ಅನುಸಂಧಾನ ಹೇಗಿರ್ತದೆ, ಈ ಅಗ್ನಿಯಲ್ಲಿ ಈ ತುಪ್ಪವನ್ನು ಹವಿಸ್ಸನ್ನು ಹಾಕಿಬಿಟ್ರೆ ಒಂದು ಕ್ಷಣದಲ್ಲಿ ಸುಟ್ಟು ಬೂದಿಯಾಗಿ ಬರ್ತದೆ. ಇದೇ ಯಜ್ಞವೇ? ಹೊರಗಡೆ ದ್ರವ್ಯ ತಂದು ಬೆಂಕಿಯಲ್ಲಿ ಹಾಕಿರ್ತೇವೆ, ಒಂದು ಕ್ಷಣದಲ್ಲಿ ಅದು ಸುಟ್ಟು ಬೂದಿಯಾಗಿ ಬಿಡ್ತದೆ. ಸುಟ್ಟು ಬೂದಿ ಮಾಡುವುದೇ ಇದೊಂದು ಯಜ್ಞವಾ? ಮತ್ತೇನು? ಆ ಅಗ್ನಿಯಲ್ಲಿ ಅಗ್ನಿನಾಮಕನಾದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಅಗ್ನಿಯ ಜ್ವಾಲೆಯಲ್ಲಿ ಅಗ್ನಿನಾಮಕ ಪರಮಾತ್ಮನ 7 ನಾಲಿಗೆಗಳು, ಕಾಲಿ ಕರಾಲಿ ಚಮನೋಜವಾಚ ಅಂತ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಒಂದು 7 ನಾಲಿಗೆಗಳಿದೆ. ಆ ನಾಲಿಗೆಗಳು, ಕೆನ್ನಾಲಿಗೆಗಳನ್ನು ಇದು ಮಾಡಿ ಅವನು ಏನು ಆ ತುಪ್ಪದ ಆಹುತಿ ಮುಂತಾದವುಗಳನ್ನೆಲ್ಲ ತಿಂದು ಸವಿತಾನೆ ಭಗವಂತ 7 ನಾಲಿಗೆಗಳಲ್ಲಿ. ಆವಾಗ ಹೋಮ, ನಿಜವಾದ ಹೋಮ ಆಗ್ತದೆ, ಯಜ್ಞ ಆಗ್ತದೆ. ಈ ಅನುಸಂಧಾನ ಇದ್ದರೆ, ಈ ಅನುಸಂಧಾನದಿಂದ ನಾವು ಹೋಮ ಮಾಡಿದರೆ ಅದು ಯಜ್ಞ. ಹಾಗಿದ್ರೆ ಅನುಸಂಧಾನವೇ ಮುಖ್ಯ ಯಜ್ಞ. ಅನುಸಂಧಾನದಿಂದ ನೀವು ಆಹುತಿ ಹಾಕಿದರೆ ಅದು ಯಜ್ಞ ಆಗೋದು. ಎಲ್ಲೇ ಹೋದರೆ ಬರೀ ಬೂದಿ ಮಾಡಿದ್ದು, ಸುಟ್ಟಿದ್ದು ಅಷ್ಟೇ ಆಗೋಯ್ತು. ಅವಿದ್ಯೂತಂ ಭಸ್ಮೀ ಭವತಿ ಅಂತ ಹೇಳಿದ್ದಾರೆ. ಅದು ಸುಟ್ಟು ಬೂದಿ ಆಗೋಯ್ತು. ಏನಾಯ್ತು ಅದರಿಂದ? ಅದು ನಿಜವಾಗಿ ಯಜ್ಞ ಆಗಬೇಕಾದ್ರೆ ಅನುಸಂಧಾನ ಬೇಕು. ಹಾಗಿದ್ರೆ ನಿಜವಾಗಿಯೂ ಯಜ್ಞ ಅಂದರೆ ಯಾವುದು? ಅನುಸಂಧಾನವೇ ಯಜ್ಞ. ಈ ಅನುಸಂಧಾನ ಇರುವಾಗ ಒಳಗಡೆ ಬಾಹ್ಯದಲ್ಲಿ ಅವನು ಕ್ರಿಯೆ ಮಾಡಿಲ್ಲ ಅಂತ ನೀವು ಯಜ್ಞವೇ ಇಲ್ಲ ಅಂತ ಅನ್ಬಾರದು. ಯಜ್ಞವೇ ಇಲ್ಲ ಅಂತ ಅನ್ಬೇಡಿ. ಯಜ್ಞದ ಮುಖ್ಯ ಸಾರಭೂತವಾದ ಯಾವುದು? ಅನುಸಂಧಾನ. ಅದು ಅವನಿಗಿದೆ. ಒಳಗಡೆ ನಾನು ಆಹಾರವನ್ನು ತಗೊಂಡ್ರೆ ಅದು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ವೈಶ್ವಾನರ ನಾಮಕ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅದು ಯಜ್ಞ. ಈ ಯಜ್ಞದ ಅನುಸಂಧಾನ ಇರತಕ್ಕಂಥವರು ಎಲ್ಲರೂ ಕೂಡ ಅವರು ಯೋಗಿಗಳು. ಅವರು ಯೋಗ ಅಂದರೆ ಕರ್ಮಯೋಗಿಗಳು. ಹಾಗೆ ಜೊತೆಗೆ ಅವರೇ ಸನ್ಯಾಸಿಗಳು. ಸನ್ಯಾಸಿ ಕರ್ಮಯೋಗಿ ಎರಡು ಬೇರೆ ಬೇರೆ ಅಂತ ಜನ ತಿಳ್ಕೊಂಡಿರ್ತಾರೆ. ಸನ್ಯಾಸಿಗಳು ಕರ್ಮಯೋಗಿಗಳೆಲ್ಲ. ಅವರು ಬರೀ ಪರಮಾತ್ಮನ ಚಿಂತನೆ ಮಾಡ್ತಾ ಕೂತಿರಬೇಕು, ಯಾವುದೇ ಕರ್ಮ ಮಾಡಬಾರದು ಏನೋ. ಅದಕ್ಕೋಸ್ಕರನೇ ಅವರು ಒಂದು ಗಿಂಡಿ ಮಾಣಿ ಅಂತ ಇಟ್ಕೊಂಡಿರ್ತಾರೆ. ಈ ಬಾವಿ ಹಗ್ಗ ಹಾಕಿ ನೀರು ಸೇದಬಾರದು. ಸ್ನಾನ ಮಾಡಬೇಕು ಅಂತಂದರೆ ಶಿಷ್ಯರು ನೀರು ಸೇದಿ ಇವರ ತಲೆ ಮೇಲೆ ನೀರು ಹಾಕಬೇಕು, ತಾನೇ ಎತ್ಕೊಂಡು ಸ್ನಾನ ಹಾಕೋಬಾರ್ದು. ಈಗೆಲ್ಲ ನಿಯಮಗಳೆಲ್ಲ ಇದೆ. ಯಾವ ಕರ್ಮನೂ ಮಾಡಬಾರದು. ಅವರು ಯಾವ ಕರ್ಮಕ್ಕೂ ಅಧಿಕಾರ ಇಲ್ಲ. ಪಾಕ ಮಾಡಬಾರ್ದು. ಅಗ್ನಿಯನ್ನು ಒಲೆ ಹಚ್ಚಿಸಿ ಅಲ್ಲಿ ಬೆಂಕಿಯಲ್ಲಿ ಹೆಸರಿಟ್ಟು ಅನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನೀವು ಊಟ ಮಾಡ್ತೇನೆ. ಸನ್ಯಾಸಿಗಳಿಗೆ ಅದಿಲ್ಲ. ಅವರು ಅಡಿಗೆ ಮಾಡುವ ಹಾಗಿಲ್ಲ, ಬೆಂಕಿ ಹಚ್ಚಿಸುವ ಹಾಗಿಲ್ಲ, ಅನ್ನ ಬೇಯಿಸುವ ಹಾಗಿಲ್ಲ. ಅವರಿಗೆ ಅಧಿಕಾರ ಇಲ್ಲ. ಅಂದರೆ ಹೊರಗಡೆ ಇಲ್ಲ ಯಾವುದೂ ಕೂಡ. ಒಳಗಡೆ ಅನುಸಂಧಾನ ರೂಪವಾಗಿರ್ತಕ್ಕಂಥ ಕರ್ಮ ಇದ್ದೇ ಇದೆ. ಆದ್ದರಿಂದ ಕರ್ಮಯೋಗಿ ಸನ್ಯಾಸಿ ಈ ಎರಡು ಶಬ್ದಗಳು ಲೋಕದಲ್ಲಿ ಅಂತೂ ಪರಸ್ಪರ ವಿರುದ್ಧವಾಗಿ ಕಾಣಿಸ್ತಾ ಇದೆ. ವಸ್ತುತಸ್ತು ಸನ್ಯಾಸಿ ಶಬ್ದಕ್ಕೆ ಯತಿ ಅಂತ ಅರ್ಥ ಅಲ್ಲ. ನಾವು ಹೇಳಿತು ಸನ್ಯಾಸಿ ಶಬ್ದಕ್ಕೆ ಕರ್ಮಫಲ ತ್ಯಾಗ ಮಾಡಿದವನು ಹಾಗರ್ಥ. ಆದರೆ ಯಾರು ಆಗ್ಬೋದು? ಯತಿಯೂ ಆಗ್ಬೋದು, ಗೃಹಸ್ಥನೂ ಆಗ್ಬೋದು. ಎಲ್ಲರೂ ಕೂಡ ಸನ್ಯಾಸಿಗಳೇ. ಗೃಹಸ್ಥರು ಕೂಡ ಸನ್ಯಾಸಿಗಳೇ, ಯತಿಗಳು ಸನ್ಯಾಸಿಗಳೇ. ಎಲ್ಲರೂ ಕೂಡ ಅಗ್ನಿಯನ್ನು ಇಟ್ಟುಕೋಬೇಕು, ಅಲ್ಲಿ ಆರಾಧನೆ ಮಾಡಬೇಕು, ಅಗ್ನಿಯಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಲೇಬೇಕು. ಆ ಅನುಸಂಧಾನ ಬೇಕು. ನನಿರಗ್ನಿ ನಚ ಅಕ್ರಿಯ. ಕ್ರಿಯೆ ಅಂತಂದರೆ ಅರ್ಥವೇನು? ಅಗ್ನಿಯಲ್ಲಿ ಮಾಡ್ತಕ್ಕಂಥ ಹೋಮ ಹವನ ಮುಂತಾಗಿರ್ತಕ್ಕಂಥ ಕ್ರಿಯೆಗಳು. ಅಕ್ರಿಯ, ಕ್ರಿಯೆ ಇಲ್ಲದೇ ಇರತಕ್ಕಂಥವನನ್ನು ನಾವು ಸನ್ಯಾಸಿ ಅಂತ ಹೇಳೋದಿಲ್ಲ. ಲೋಕದಲ್ಲಿ ಹೇಳೋದು ಯಾವ ಕ್ರಿಯೆ ಇಲ್ಲದೇ ಇದ್ದವನು ಸನ್ಯಾಸಿ ಅಂತ. ಹಾಗಲ್ಲ. ಸನ್ಯಾಸಿ ಅಂದರೆ ಅವನಲ್ಲೂ ಕೂಡ ಕ್ರಿಯೆ ಇದೆ. ಯಾವ ಕ್ರಿಯೆ ಇದೆ? ಏನು ಭೋಜನ ರೂಪ ಕ್ರಿಯೆ ಇದೆ. ಅದು ಕೂಡ ಯಜ್ಞ. ಮನಸ್ಸಿನಲ್ಲಿ ಧ್ಯಾನ ರೂಪವಾದ ಕ್ರಿಯೆ ಯಜ್ಞ ಇದೆ.
ಮಾತಿನಲ್ಲಿ ಜಪರೂಪವಾಗಿರತಕ್ಕಂತಹ ಯಜ್ಞ ಇದೆ. ಮನೋವಾಕ್ಕಾಯಗಳಿಂದ ತ್ರಿಕರಣಗಳಿಂದ ಕರ್ಮವನ್ನು ಮಾಡ್ತಾನೆ, ಕ್ರಿಯಾ ಮಾಡ್ತಾನೆ, ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾನೆ, ಅದು ಯಜ್ಞ ಆಗಿಬಿಡ್ತದೆ. ತ್ರಿಕರಣಗಳಿಂದಲೂ ಕ್ರಿಯಾ ಇದೆ, ಮಾಡ್ತಾನೆ ಅವನು. ಅಗ್ನಿ ಅಂತೂ ಇದೆ, ಅನಗ್ನಿ ಅಲ್ಲ, ಅಕ್ರಿಯನೂ ಅಲ್ಲ. ಆದ್ದರಿಂದ ಸನ್ಯಾಸಿಗಳು ಹೇಗೋ ಹಾಗೆ ಗೃಹಸ್ಥನು ಹೇಗೋ ಹಾಗೆ ಸನ್ಯಾಸಿ, ಇಬ್ಬರೂ ಕೂಡ ಸನ್ಯಾಸಿಗಳೇ. ಸನ್ಯಾಸಿ ಎಂಬ ಶಬ್ದಕ್ಕೆ ಅವರಿಬ್ಬರೂ ಕೂಡ ಯೋಗ್ಯರು. ಕೇವಲ ಯತಿಗಳಲ್ಲ, ಕೇವಲ ಗೃಹಸ್ಥಾಶ್ರಮಗಳಲ್ಲ, ಎಲ್ಲರಿಗೂ ಕೂಡ ಆ ಹೆಸರು ಬರ್ತದೆ. ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿ ನ ಚಾಕ್ರಿಯ. ಈಗ ನಿಮಗೆ ಪ್ರಶ್ನೆ ಬರ್ತದೆ, ಅಲ್ಲಿ ಸನ್ಯಾಸಿ ಯೋಗಿ ಅಂತ ಎರಡು ಹೆಸರು ಕೊಟ್ಟಿಯಲ್ಲ ನೀನು, ಸನ್ಯಾಸ ಬೇರೆ ಯೋಗ ಬೇರೆ ಅಂತ ಏನೋ ಅಭಿಪ್ರಾಯ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಲ್ವೇ? ಸನ್ಯಾಸ ಅಂದ್ರೆ ಏನು, ಎಲ್ಲವನ್ನು ಬಿಡೋದು. ಯೋಗ ಅಂದ್ರೆ ಕರ್ಮ ಮಾಡೋದು. ಅದು ಸನ್ಯಾಸಿ ಯೋಗಿ, ಅದು ಪರಸ್ಪರ ವಿರುದ್ಧ ಆಯ್ತಲ್ಲ. ಹಾಗಲ್ಲ. ಯೋಗ ಅಂದರೆ ಅರ್ಥವೇನು? ಕರ್ಮಯೋಗ. ಕರ್ಮಯೋಗ ಅಂದರೆ ಅರ್ಥವೇನು? ಫಲದಾಸೆಯನ್ನು ಬಿಟ್ಟು ಕರ್ಮ ಮಾಡುವುದು. ಎರಡು ಅಂಶ ಇದೆ ಅದರಲ್ಲಿ. ಫಲದಾಸೆಯನ್ನು ಬಿಡುವುದು, ಪರಮಾತ್ಮನ ಪೂಜಾರೂಪವಾಗಿ ಕರ್ಮ ಮಾಡುವುದು, ಎರಡು ಅಂಶ ಇದೆ. ಆ ಫಲದಾಸೆಯನ್ನು ಬಿಡುವುದು ಉಂಟಲ್ಲ, ಅದಕ್ಕೆ ಸನ್ಯಾಸ ಅಂತ ಹೆಸರು. ಆ ಪರಮಾತ್ಮನ ಬಗ್ಗೆ ಪ್ರೀತಿಯಿಂದ ಕರ್ಮ ಮಾಡುವುದುಂಟಲ್ಲ, ಅದಕ್ಕೆ ಯೋಗ ಅಂತ ಹೆಸರು. ಹಾಗಿದ್ರೆ ಸನ್ಯಾಸ ಯೋಗ ಎರಡೂ ಒಂದೇ. ಎರಡು ಒಂದೇ ಅಂದರೆ ಎರಡು ಒಂದರ ಒಂದು ಸೇರಿಕೊಂಡಿರಬೇಕು. ಒಂದು ಬಿಟ್ಟರೆ ಇನ್ನೊಂದರಿಂದ ಏನೂ ಆಗುವುದಿಲ್ಲ. ನೀವು ಕೇವಲ ಫಲದಾಸೆಯನ್ನು ಬಿಟ್ಟು ಸುಮ್ಮನೆ ಕೂತರೆ ಆವಾಗ ಅವನು ಕರ್ತವ್ಯ ಕರ್ಮ ಮಾಡದೇ ಇದ್ದ ಮಹಾಪಾಪಕ್ಕೆ ನರಕ ಅವನಿಗೆ ಸಿಗ್ತದೆ. ಕೆಲಸ ಮಾಡದೆ ಬಿಡಬಾರದು, ಕರ್ಮ ಮಾಡದೆ ಬಿಡಬಾರದು. ಕರ್ಮದ ಫಲ ನನಗೆ ಬೇಡ, ಆದರೆ ಕರ್ಮನೇ ಬೇಡ, ತಪ್ಪು. ಕರ್ಮವನ್ನು ಬಿಡುವ ಹಾಗಿಲ್ಲ, ಬಿಟ್ಟು ಬಿಟ್ರೆ ನರಕ. ಯಾಕೆಂದರೆ ವರ್ಣಾಶ್ರಮೋಚಿತವಾಗಿರತಕ್ಕಂಥ ಕರ್ಮ ಮಾಡಲೇಬೇಕು, ಯಾವುದನ್ನು ಬಿಡಬಾರದು. ಆಹಾರ ಸಂಧ್ಯಾಮೋಪಾಸಿತ, ಸಂಧ್ಯಾವನ್ನೇ ಬಿಡ್ತೇನೆ ಅಂತಂದ್ರೆ ಆಗ್ತದೇನು? ಆಗುವುದಿಲ್ಲ. ನನಗೆ ಫಲದಾಸೆ ಇಲ್ಲ, ಆದ್ದರಿಂದ ಸಂಧ್ಯಾವನ ಮಾಡೋದಿಲ್ಲ, ಹೇಳಬಾರದು. ಎರಡೂ ಮಾಡಲೇಬೇಕು. ಸನ್ಯಾಸ ಬಿಟ್ಟು ಕರ್ಮಯೋಗ ಇಲ್ಲ, ಕರ್ಮಯೋಗ ಬಿಟ್ಟು ಸನ್ಯಾಸ ಉಪಯೋಗ ಇಲ್ಲ. ಕರ್ಮಯೋಗ ಮಾಡದೆ ನೀವು ಸನ್ಯಾಸ ಮಾಡಿದರೆ ಅದು ಉಪಯೋಗ ಇಲ್ಲ, ಅದು ನರಕಕ್ಕೆ ಕಾರಣ ಆಗ್ತದೆ. ಅದೇ ಸನ್ಯಾಸವನ್ನು ಬಿಟ್ಟು ನೀವು ಕರ್ಮ ಮಾಡ್ತೀವಿ ಅಂತಂದರೆ, ಅಂದರೆ ಫಲದಾಸೆ ಇಟ್ಟುಕೊಂಡಾಗ ಆಯಿತು, ಅದು ಉಪಯೋಗ ಬರೋದಿಲ್ಲ, ಅದು ಕರ್ಮಯೋಗ ಆಗುವುದಿಲ್ಲ, ಅದು ದುಷ್ಕರ್ಮ ಆಗ್ತದೆ. ಆದ್ದರಿಂದ ಸನ್ಯಾಸ ಯೋಗ ಎರಡು ಒಟ್ಟು ಸೇರಿದ್ರೇನೆ ಅದು ನಿಜವಾಗಿಯೂ ಕೂಡ ಕರ್ಮಯೋಗ ಅಂತಂದರೆ, ಅದಕ್ಕೇನೆ ಸನ್ಯಾಸ ಅಂತ ಹೆಸರು, ಅದಕ್ಕೇನೆ ಕರ್ಮಯೋಗ ಅಂತ ಹೆಸರು. ಆದ್ದರಿಂದ ಅವನಿಗೆ ಸನ್ಯಾಸಿಯೂ ಹೌದು, ಕರ್ಮಯೋಗಿಯೂ ಹೌದು ಅಂತ ಅವನಿಗೆ ಹೆಸರು ಕೊಡ್ತಾರೆ. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ಅಂತ ಅದನ್ನೇ ಹೇಳ್ತಾರೆ. ಅರ್ಜುನ, ಪಾಂಡವ ಅಂತ ಕರೆಯುದು. ಹೇ ಅರ್ಜುನ, ಯಂ ಸನ್ಯಾಸಮಿತಿ ಪ್ರಾಹು,